ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 30. ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಬ್ರಯೋಫಿಲಂನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ನೋಡಿ, ಹೈಡ್ರಾದಲ್ಲಿ ಅಲ್ವಾ. ಸೊ ಇದು ಹೈಡ್ರಾ ಅಂತ ಅಂದ್ರೆ ಇಲ್ಲಿ ನೀವು ರೀತಿಯಾದಂಥ ಒಂದು ಭಾಗವನ್ನು ನೋಡ್ಬೋದು ಹೈಡ್ರಾದಲ್ಲಿ ಅಲ್ವಾ. ಇಲ್ಲಿ ಮೊಗ್ಗುವಿಕೆ ಉಂಟಾಗತ್ತೆ ಈ ರೀತಿಯಾಗಿ ಹೈಡ್ರಾದಲ್ಲಿ. ಹಾಗೆ ಬ್ರಯೋಫಿಲಂ ಈ ಎಲೆಯಲ್ಲೂ ಕೂಡ ನಾವೇನ್ ನೋಡ್ಬೋದು, ಈ ರೀತಿಯಾಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮೊಗ್ಗುಗಳು ಉಂಟಾಗೋದನ್ನ ನಾವು ನೋಡ್ಬೋದು. ಈ ಎರಡು ಮೊಗ್ಗುವಿಕೆಗಳು ಯಾವ ರೀತಿಯಾಗಿ ಭಿನ್ನವಾಗಿದೆ? ಈ ಮೊಗ್ಗುಗಳು ಏನಾಗತ್ತೆ, ಅದು ಭೂಮಿಯನ್ನ ಮಣ್ಣಿಗೆ ತಲುಪಿದಾಗ ಏನಾಗತ್ತೆ, ಈ ಎಲೆ ಮಣ್ಣಿಗೆ ತಲುಪಿದಾಗ ಈ ಮೊಗ್ಗುಗಳು ಏನಾಗತ್ತೆ, ಅದು ಹೊಸ ಒಂದು ಗಿಡವನ್ನ ಉತ್ಪತ್ತಿ ಮಾಡತ್ತೆ ಅಲ್ವಾ. ಹಾಗಾದ್ರೆ ಈ ಎರಡು ಮೊಗ್ಗುವಿಕೆಗಳು ಹೇಗೆ ಭಿನ್ನವಾಗಿದೆ? ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ. ನೋಡಿ, ಹೈಡ್ರಾದಲ್ಲಿ ಈ ರೀತಿಯಾಗಿ ಏನಾಗ್ತಾ ಇದೆ, ಒಂದು ಮೊಗ್ಗು ಬೆಳವಣಿಗೆ ಹೊಂದತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ. ಸೊ ಈ ಮೊಗ್ಗುಗಳು ಜೀವಿಗಳಾಗಿ ಬೆಳೆಯುತ್ತದೆ. ಪೂರ್ಣ ಬೆಳೆದ ನಂತರ ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗತ್ತೆ. ಇದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದ ಮೇಲೆ ಏನಾಗತ್ತೆ, ಇದು ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳವಣಿಗೆ ಆಗತ್ತೆ. ಇದು ಹೈಡ್ರಾದಲ್ಲಿ. ಬ್ರಯೋಫಿಲಂ ಎಲೆಯ ಅಂಚಿನ ಉದ್ದಕ್ಕೂ ಇರುವ ಕುಳಿಗಳಲ್ಲಿ ಮೊಗ್ಗುಗಳು ಉತ್ಪತ್ತಿಯಾಗತ್ತೆ. ಈ ಮೊಗ್ಗುಗಳು ಮಣ್ಣಿನ ಮೇಲೆ ಬಿದ್ದಾಗ, ನಾನು ಹೇಳಿದೆ ಅಲ್ವಾ, ಈ ಪ್ರತಿಯೊಂದು ಕುಳಿಗಳಲ್ಲಿ ಇರುವಂತಹ ಒಂದು ಮೊಗ್ಗುಗಳು ಮಣ್ಣಿನ ಮೇಲೆ ಬಿದ್ದಾಗ ಹೊಸ ಸಸ್ಯಗಳಾಗಿ ಬೆಳವಣಿಗೆ ಹೊಂದತ್ತೆ. ಈ ರೀತಿಯಾಗಿ ಎರಡು ಮೊಗ್ಗುವಿಕೆಗಳು ಕೂಡ ವಿಭಿನ್ನವಾಗಿದೆ ಅಂತ ಹೇಳಬಹುದು. ಥ್ಯಾಂಕ್ ಯು.